ಟು ಪವರ್. ಅದಕ್ಕೆ ಇನ್ನೊಂದು ಏನಂದ್ರೆ ನಾವು ಮಾಧ್ಯಮಗಳಿಗೂ ಕೂಡ ಹೇಳ್ತಾ ಇದ್ದೀನಿ. ಇತ್ತೀಚೆಗೆ ನಾನು ಒಂದು ಇದರಲ್ಲಿ ಮಾರಿಕೊಂಡ ಮಾಧ್ಯಮಗಳು ಅಂದೆ. ಮಾರಿಕೊಂಡ ಮಾಧ್ಯಮಗಳು ಅನ್ನೋದು ಕುಹಕ ಅಲ್ಲ, ಅದು ನಮ್ಮ ನೋವು. ಈ ದೇಶದಲ್ಲಿ ಮಾರಿಕೊಂಡ ಮಾಧ್ಯಮಗಳು ಮಾತ್ರ ಅಲ್ಲ, ಮಾರಿಕೊಂಡ ಸಂಸ್ಥೆಗಳಿದೆ, ಕಲಾವಿದರಿದ್ದಾರೆ, ಬರಹಗಾರರಿದ್ದಾರೆ, ವಕೀಲರಿದ್ದಾರೆ, ಜಡ್ಜ್ಗಳಿದ್ದಾರೆ. ಈ ಬಿಜೆಪಿಯ ವಿರುದ್ಧ ಓಟು ಮಾಡಿ ಗೆದ್ದ ಶಾಸಕರು, ಸಂಸದಗಳಿದ್ದಾರೆ. ಇಡೀ ದೇಶವನ್ನೇ ಈ ಮಾರಿಕೊಂಡ ವ್ಯಾಧಿ ಆವರಿಸಿದೆ. ಅದು ಇವರ ಬಲ. ಇವರ ಜೊತೆ ಇವರ ಸಿದ್ಧಾಂತವನ್ನು ನಂಬಿ ಜೊತೆಗೆಲ್ಲ ಹೆದರಿಕೆಯಿಂದ ಇದ್ದಾರೆ. ಆ ಹೆದರಿಕೆಯನ್ನು ಹುಟ್ಟಿಸಿದ್ದಾರೆ. ಅದರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಮಲ್ಲಿಕಾರ್ಜುನ ಖರ್ಗೆ ಅವರಿದ್ದಾರೆ, ಕರ್ನಾಟಕ ಸರ್ಕಾರವನ್ನು ಹರಿಪ್ರಸಾದ್ ಅವರಿದ್ದಾರೆ. ನಾನು ಕೇಳ್ತಾ ಇರೋದು SIR ಒಂದು ಕರ್ನಾಟಕದಲ್ಲಿ 1 ಕೋಟಿ ಮತಗಳನ್ನು ತೆಗೆದುಹಾಕಿದ್ದಾರೆ. ಮೊನ್ನೆ ನಾವು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ವಿ, ಅವರನ್ನ ಭೇಟಿ ಮಾಡಿದ್ವಿ. 70 ಕೇಳಿದ್ದಾರೆ, 40 ಕಮ್ಮಿ ಮಾಡಿದ್ದಾರೆ, ಪರವಾಗಿಲ್ಲ. 70 ಲಕ್ಷ ಅಲ್ಲ, 1 ಓಟು ಕೂಡ ತಪ್ಪಾಗಬಾರ್ದು ಕರ್ನಾಟಕದಲ್ಲಿ. ನಮ್ಮ ಮುಖ್ಯಮಂತ್ರಿಗಳು ಸ್ಪಂದಿಸಿದ್ದಾರೆ, ಶಿವಕುಮಾರ್ ಅವರು. ಅವರಿಗೆ ನಾವು ಹೇಳಿದ್ವಿ, ನೋಡಿ ನೀವು ಇದನ್ನು ಅಸೆಂಬ್ಲಿನಲ್ಲಿ ಬರಬೇಕು. 27ರಿಂದ 24 ತಾರೀಕು ಅನೌನ್ಸ್ ಮಾಡ್ತಾನೆ ಆ ವ್ಯಕ್ತಿ. 27ಕ್ಕೆ ನೀವು ಅಸೆಂಬ್ಲಿನಲ್ಲಿ ಮಾತಾಡಬೇಕು. ಕರ್ನಾಟಕದ ಪ್ರಜೆಗಳ ಪ್ರತಿನಿಧಿಗಳು ನೀವು. ಪ್ರೀತಿಯಿಂದ ಆರಿಸಿದ ಸರ್ಕಾರ ಕಾಂಗ್ರೆಸ್ ಸರ್ಕಾರ. ನೀವು ಪ್ರಜೆಗಳ ಪರವಾಗಿ ಮಾತಾಡಲೇಬೇಕು. ಯಾಕಂದ್ರೆ ಪ್ರಜೆಗಳು ಆಂದೋಲನದಲ್ಲಿದ್ದಾರೆ. ಮೊನ್ನೆ ನೋಡಿ ಒಂದು ವದಂತಿ ಹಬ್ಬಿಸ್ತಾರೆ, ಕೆಲವು ಕಡೆ ಬಿಜೆಪಿ ಮತಗಳು ಜಾಸ್ತಿ ಹೋಗಿದೆ ಅಂತ. ಯಾರ ಕಥೆ ಹೇಳ್ತಿರ್ರಿ? ನಾವು ಮಾತಾಡ್ತಿರೋದು ಬಿಜೆಪಿ ಓಟು, ಕಾಂಗ್ರೆಸ್ ಓಟು, JDS ಓಟ್ ಅಲ್ಲ, ಭಾರತ ದೇಶದ ಪ್ರಜೆಯ ಮತದಾನದ ಹಕ್ಕು. ಇದು ಪ್ರಾಸೆಸ್ನಲ್ಲೇ ತಪ್ಪಾಗಿದೆ. ಹೇಗೆ ಮಾಡಿದ್ದಾರೆ ನೋಡಿ. ಮೊದಲು ಈ ಚುನಾವಣೆಯ ವಿಶೇಷಾಧಿಕಾರಿ ಯಾರಿದ್ದಾರೆ, ಮುಖ್ಯ ಅಧಿಕಾರಿ ಅವರನ್ನು ಚುನಾಯಿಸುವ ಪ್ರಕ್ರಿಯೆಯಲ್ಲಿದ್ದ ಪ್ರಜಾಪ್ರಭುತ್ವವನ್ನು, ಡೆಮಾಕ್ರಸಿಯನ್ನೇ ಹೊಂದಿದ್ದಾರೆ. ಚೀಫ್ ಜಸ್ಟಿಸ್ ಇರ್ಬಾರ್ದು, ವಿರೋಧ ಪಕ್ಷದ ನಾಯಕರು, ಆಳುವ ಪಕ್ಷದ ನಾಯಕರು, ಅವರಿಬ್ರು, ಖರ್ಗೆ ಅವರು ಒಬ್ರು. ಯಾರಪ್ಪ ಮೆಜಾರಿಟಿ? ಅವರು ಹೇಳಿದ್ದೆ, ಪಾರ್ಲಿಮೆಂಟ್ನಲ್ಲಿ ಪಾಸ್ ಮಾಡಿ ಚುನಾವಣಾಧಿಕಾರಿಗಳು ಯಾವ ತಪ್ಪನ್ನು ಮಾಡಿದರೂ ಅವರನ್ನ ಯಾವ ಕೇಸು ಹಾಕಕ್ಕಾಗಲ್ಲ ಅನ್ನೋದಂತಂದಿದ್ದಾರೆ. ಈ SIR ಪ್ರಕ್ರಿಯೆಯನ್ನ ಯಾರು ನಿರ್ಧಾರ ಮಾಡಿದ್ರು ಅಂತ ಅಂಜಲಿ ಭರದ್ವಾಜ್ ಅವರು RTI ಹಾಕಿದ್ರೆ ಅದು ಇಂಡಿಪೆಂಡೆಂಟ್ ಚುನಾವಣಾ ನಿಗಮ, ಅದು ಗೊತ್ತಿಲ್ವಂತೆ. ಯಾರು ಹೇಳಿದ್ದು? ಇವರಿಬ್ಬರೇ ಹೇಳಿರ್ತಾರೆ. 1 ತಿಂಗಳಲ್ಲಿ ಕರ್ನಾಟಕದ 5.5 ಕೋಟಿ ಓಟ್ಗಳನ್ನು ಎಣಿಸಕ್ಕೂ ಲೆಕ್ಕ ಮಾಡೋಕ್ಕಾಗುತ್ತೆ ಇವ್ರಿಗೆ? ಒಬ್ಬ 90 ವರ್ಷದ ಮುದುಕ, ವೃದ್ಧ, ಕರ್ನಾಟಕದ ಪ್ರಜೆ, ಸ್ವತಂತ್ರಕ್ಕೆ ಮುಂಚೆ ಹುಟ್ಟಿದಂತಹ ಒಬ್ಬ ವ್ಯಕ್ತಿ, ಒಂದು 20 ಎಲೆಕ್ಷನ್ಗಳಿಗೆ ಓಟ್ ಆದ ವ್ಯಕ್ತಿ, ಮನೆಯಲ್ಲಿಲ್ಲ ಅನ್ನೋ ಕಾರಣಕ್ಕೆ ಅವರ ಓಟನ್ನು ಡಿಲೀಟ್ ಮಾಡಿ ಮತ್ತೆ ಮುಂದೆ ನಿಂತ್ಕೊಳ್ಬೇಕು ಈ ದೇಶದಲ್ಲಿ. ಒಬ್ಬ ಹೆಣ್ಣುಮಗಳು ತವರಿಗೋಸ್ಕರ ಹೆರಿಗೆಗೆ ಹೋದ್ರೆ ಮನೆಯಲ್ಲಿಲ್ಲ ಅನ್ನೋ ಕಾರಣಕ್ಕೆ ಓಟ್ ಡಿಲೀಟ್ ಮಾಡ್ತೀರಾ ನೀವು? ಅಥವಾ ಉತ್ತರ ಕರ್ನಾಟಕದಲ್ಲಿ ಗುಳೆ ಹೋಗ್ತಾರೆ ಅಂತಾರೆ, 3 ತಿಂಗಳು ಬರಗಾಲ, ಹೋಗ್ತಾರೆ ಗೋವಾಗ ಹೆಣ್ಣೆಲ್ಲ ಊಟ ಮಾಡೋದಕ್ಕೆ, ಅವ್ರ ಮನೆಯಲ್ಲಿಲ್ಲ ಕಾರಣ ಓಟ್ ತೆಗಿತೀರಾ ನೀವು? ಈ ಎಲ್ಲ ಪ್ರಶ್ನೆಗಳನ್ನ ಕರ್ನಾಟಕದ ಪ್ರಜೆಗಳ ಪರವಾಗಿ ನಮ್ಮನ್ನು ಈ ತರ ಮಾನಸಿಕ ಕ್ಷೋಭೆಗೆ ಗುರಿ ಮಾಡಿರುವ ಈ ಚುನಾವಣಾಧಿಕಾರಿಗಳ ವಿರುದ್ಧ ಕರ್ನಾಟಕ ಸರ್ಕಾರ, ಕರ್ನಾಟಕದ ಪ್ರತಿನಿಧಿಗಳು ಮಾತಾಡಬೇಕು. ಎಲೆಕ್ಷನ್ ಕಮಿಷನ್ ಬರಬೇಕು, ಕೊಟ್ಕೋಬೇಕು. ಯಾಕಂದ್ರೆ ಇದು ಬಹಳ ದೊಡ್ಡದು ಅಂತ ಇವ್ರು ಮಾತಾಡ್ತಿರೋದು ಇವ್ರಿಗೆ ಬೇಡ. ಯಾರು ಓಟ್ ಹಾಕೋದು ಅವ್ರು ತೆಗಿತಾ ಹೋಗ್ತಾ ಇದ್ದಾರೆ. ಆಮೇಲೆ ಏನಾಗ್ತಾರೆ ಅವರು? ನನ್ನನ್ನು ತೆಗೆದಾಕೋದು, ನನ್ನ ತೆಗೆದಾಗ ಹೇಳ್ತಾ ಸರ್ ನಿಮ್ಗೆ ಬೇರೆ ಒಳಗೆ ಹಾಕೋತೀನಿ ಅಂತ. ನಾನು ಕರ್ಕೊಂಡ್ರೆ ಎಲ್ಲರನ್ನ ಕರ್ಕೊಳ್ಳಿ, ನಾವು ಹೋರಾಡ್ತೀನಿ ಅಂತ. ನಾನು ಈ ವಾರ್ನಿಗೆ ಕೊಟ್ಟೆ. ಇನ್ನು 2 ವರ್ಷ ಇದೆ ಕರ್ನಾಟಕದಲ್ಲಿ ಎಲೆಕ್ಷನ್. ಏನು ಅರ್ಜೆಂಟ್ ನಮಗೆ SIR ಈಗಲೇ ಅಂತ? ತಣ್ಣಿ ಟೈಮ್ ಒಂದು SIR ಬೇಕು ನಮಗೆ. ಆದರೆ ಎಲ್ಲಿ ಬೇಕು? ಪ್ರಕ್ರಿಯೆ ತಪ್ಪಾಗಿದೆ ಅಂದ್ರೆ ಏನೋ ಇದೆ ಅಲ್ವ ಅವ್ರಿಗೆ. ಬೆಂಗಾಲ್ನಲ್ಲಿ ಇನ್ನೊಂದು 2 ತಿಂಗಳ ಎಲೆಕ್ಷನ್ ಮುಂಚೆ ಬಂದು 1 ಕೋಟಿ ಜನ ಕಿತ್ತಾಕಿ, ಇಲ್ಲ ನೀವು ಮುಂದಿನ ಎಲೆಕ್ಷನ್ ವೋಟ್ ಮಾಡಿ ಅಂದ್ರೆ ಪ್ರಜಾಪ್ರಭುತ್ವದ ಭಾರತದಲ್ಲಿ 1 ಕೋಟಿ ಜನ ನಿರ್ಧಾರ ಮಾಡೋದು ಇನ್ನೊಂದು ಪಕ್ಷ ಅಧಿಕಾರಕ್ಕೆ ಬರ್ತೇನ್ರಿ? ಯಾವ ನಾಟಕ ಆಡ್ತಾ ಇದ್ದಾರೆ? ಇದನ್ನ ನಾವು ಪ್ರಶ್ನಿಸಿ ಈ ಎಲ್ಲ ಹೊರನ್ನು ತಿಳ್ಕೊಳ್ಬೇಕು. ಇವೆಲ್ಲ ಯಾಕೆ ಮಾಡ್ತಾ ಇದ್ದಾರೆ ಅವರು ಅಂದ್ರೆ ಅವರಿಗೆ ಸೋಲಿನ ಭಯ ಶುರುವಾಗಿದೆ, ಹೆದರಿಕೆ ಶುರುವಾಗಿದೆ ಅವರಿಗೆ. ಈ ಜನರು ನಮ್ಮನ್ನ ಮತ್ತೆ ಆರಿಸಲ್ಲ. ಈ ತರದ ಹೆದರಿಕೆ ಶುರುವಾಗೋದಕ್ಕೆ, ಈ ತರದ ವಿವೇಚನೆ ಬರೋದಕ್ಕೆ ನಿರಂತರವಾಗಿ 5 ದಶಕಗಳಿಂದ ಮಾತನಾಡುತ್ತಿರುವ ನಮ್ಮ ಖರ್ಗೆ ಸಾಹೇಬರು ಕಾರಣ ಅನ್ನೋ ಕಾರಣಕ್ಕೆ ಶುದ್ಧೀಕರಣ ಮಾಡ್ತಾರೆ. ಒಂದು ವಿಷಯ ಹೇಳ್ತೀನಿ, ಹೆದರಿದ್ದಾರೆ. ನಾನು ಮೊನ್ನೆ ಈಗಷ್ಟೇ ಅದ್ರ ಜೊತೆ ಮಾತಾಡ್ತಾ ಇದ್ದೆ. ಏನಂತಿದ್ದಾರೆ? ಏನ್ ಮಾಡುದು ಸಾರಿ, ಜನರು ಮನಸ್ಸೊಳಗೆ ಇದೆಲ್ಲ ತುಂಬಿಟ್ಟಿದ್ದಾರೆ ಸಾರಿ, ಹೆಂಗೋ ಗೊತ್ತಿಲ್ಲ. ಯಾಕ್ರಿ ಹೆಂಗಂತೀರಿ? 400 ಪಾರ 240ಕ್ಕೆ ಬಂದಿದ್ದಾರೆ. ಇವತ್ತು ಆ ಮಹಾಪ್ರಭು ಅವನ ಶಕ್ತಿಯಿಂದ ನಿಂತಿಲ್ಲ,
ಈ ಕಡೆ ನಿತೀಶ್ ಕುಮಾರ್, ಈ ಕಡೆ ಪವನ್ ಕಲ್ಯಾಣ, ಚಂದ್ರಬಾಬು ನಾಯ್ಡು ಎರಡು ಕ್ರಚಸ್ ಮೇಲೆ ನಿಂತ್ಕೊಂಡಿದ್ದಾರೆ, ಬಲ ಇಲ್ಲ. ಇವತ್ತು ಡಿಲಿಮಿಟೇಷನ್ ಬಿಲ್ ಅನ್ನ ಪಾಸ್ ಮಾಡಕ್ಕಾಗಿಲ್ಲ, ನಿಂತಿದೆ ಒಂದು ವಿರೋಧ ಪಕ್ಷ. ಒಂದೇ ಮಾತನ್ನು ತರ್ತಾ ಇದ್ದಾರೆ ನೋಡಿ, ಹೆಂಗ್ ತರ್ತಾ ಇದ್ದಾರೆ ಇವರು. ಇತಿಹಾಸ ಹೇಳಲ್ವಾ, ಒಂದೇ ಮಾತ್ರ ಭಾರತ ದೇಶದ ಸ್ವತಂತ್ರ ಸಂಗ್ರಾಮಕ್ಕೆ ಬಹಳ ಬೇಕಾದ ದೊಡ್ಡ ಒಂದು ಸ್ಫೂರ್ತಿಯನ್ನು ಕೊಟ್ಟ ಹಾಡು. ಅದಾದ್ರೂ ಅದು 2 ಸ್ಟಾನ್ಸ ಮಾತ್ರ ಹಾಡಬೇಕು ಅಂತ ಯಾರು ಹೇಳಿದ್ರು, ಯಾಕೆ ಹೇಳಿದ್ರು? ಮಹಾತ್ಮ ಗಾಂಧಿ ಅವರು, ನೆಹರು ಅವರು, ಜನಗಣಮನದ ರವೀಂದ್ರನಾಥ್ ಟ್ಯಾಗೋರ್ ಅವರು. ಇಲ್ಲ, ಈ ಸ್ವತಂತ್ರ ಭಾರತದಲ್ಲಿ ಎಲ್ಲರನ್ನೂ ಒಳಗೊಳ್ಳುವ ಒಂದು ಮನಸ್ಸು, ಸಾಮಾಜಿಕ ನ್ಯಾಯ, ಅದಕ್ಕೆ ತುಳಿಯುವಂತಹ ಹೊಸ ದೇಶ ಇದು. ಅದಕ್ಕೆ ಬೇಕಾದ ಮಾತುಗಳು ಮೊದಲ 2 ಸ್ಟಾನ್ಸಗಳಿದೆ, ಅದಾದ್ಮೇಲೆ ಕೆಲವು ದೇವರುಗಳ ಬಗ್ಗೆ ಮಾತಾಡುತ್ತೆ. ಆದ್ದರಿಂದ 2 ಸ್ಟಾನ್ಸ ಸಾಕು.